ಎಲ್ಲೋ ನಿಮ್ಮಿಬ್ಬರ ಒಂದು ಸ್ನೇಹವನ್ನ ನೋಡಿದಾಗ ನಮ್ಗೆ ಒಬ್ಬ ಒಂದ್ ಕಡೆ ಸುದೀಪ್ ಸರ್, ಇನ್ನೊಂದ್ ಕಡೆ ದರ್ಶನ್ ಸರ್ ಅವ್ರ ಸ್ನೇಹ ಕಂಡ ತರ ನಮ್ಗೆ ಕಾಣುತ್ತೆ. ಓಕೆ ಸರ್, ಇಲ್ಲ ಅದೇ ನಮ್ಮ ಟಾರ್ಗೆಟ್ ಇರೋದು ಅಷ್ಟು ದೊಡ್ಡ ನಟರಾಗ್ಬೇಕು ಅನ್ನೋದನ್ನೇ ನಾವು ಒಂದು ಡೆಸ್ಟಿನೇಷನ್ ಇಟ್ಕೊಂಡಿರೋದು. ಹಾಗಾಗಿ ಈ ಒಂದು ಜರ್ನಿ ಅದೇ ತರನೇ ಸಾಗ್ಲಿ ಸರ್. ಆ ತರದೊಂದು ಯಾಕೆಂದ್ರೆ ನೀವು ಹೋಲ್ಸಿರೋದೇ ದೊಡ್ಡ ವಿಷಯ. ದೀಪ್ ಸರ್, ದರ್ಶನ್ ಸರ್ ನಾವು ಹೋಲಿಕೆನೇ ದೊಡ್ಡ ವಿಷಯ ಅಲ್ವಾ? ಖಂಡಿತ ಸರ್. ಆ ಒಂದು ಜನಗಳ ಆಶೀರ್ವಾದ, ಪ್ರೀತಿ ಅನ್ನೋದಿದ್ರೆ ಈ ಗೆಳೆತನ ಆ ದೊಡ್ಡ ಮಟ್ಟದ ಸೂಪರ್ ಸ್ಟಾರ್ ಆಗೋ ತರ ಆಗಿ ಹೋಗ್ಲಿ. ಅವತ್ತೂ ಇದೇ ಫ್ರೆಂಡ್ಶಿಪ್ ನ ಹಿಂಗೆ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಜನಗಳಿಗೆ ಕಾಣೋದು ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ದೀಪಣ್ಣನ ಬಗ್ಗೆ, ಆದ್ರೆ ಕಾಣದಿರೋಂತ ಒಂದಷ್ಟು ವಿಷಯಗಳು ದೊಡ್ಡ ಮಟ್ಟದಲ್ಲಿದೆ. ಹಿಂಗೆ ಇರ್ತೀವಿ. ಓಕೆ ಸರ್, ಇವಾಗ ಈ ಬಾರಿ 11ನೇ ಸೀಸನ್ಗೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕಿದೆ. ನೆಕ್ಸ್ಟ್ ನಿಮಗೆ ಸಿಕ್ಕಿದ್ರೆ ಹೋಗ್ತೀರಾ? ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ, ಖಂಡಿತ ಸರ್, ಖಂಡಿತ ಬಿಗ್ ಬಾಸ್ಗೆ ಹೋಗೋದಂತೂ ಹೌದು. ಆದ್ರೆ ಬಿಗ್ ಬಾಸ್ ಇಂಥ ವ್ಯಕ್ತಿತ್ವನ ನೋಡಿರಲ್ಲ ಅನ್ಕೋತೀನಿ ಸರ್. ಯಾಕೆಂದ್ರೆ ಒಂದಷ್ಟು ವಿಷಯಗಳನ್ನ ಅಂದ್ರೆ ಸಿನಿಮಾ ಅಂತ ಬಂದು ಸಿನಿಮಾ ಇಲ್ಲಿಗೆ ಬಂದು ಅಂದ್ರೆ ಅಲ್ಲಿ ಎಷ್ಟೇ ದಿನ ಮುಚ್ಚಿಟ್ರು ವ್ಯಕ್ತಿತ್ವನ ಮುಚ್ಚಿಡಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ. ಅದನ್ನ ತುಂಬಾ ಚೆನ್ನಾಗಿ ಅಂದ್ರೆ ಒಂದು ಒಳ್ಳೆ ವ್ಯಕ್ತಿತ್ವನ ಅಂದ್ರೆ ನಾನ್ ಬಂದ್ರಂತೂ ಸರ್ ಬಿಗ್ ಬಾಸ್ ವಿಷಯಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಆ ವ್ಯಕ್ತಿತ್ವನ ಅಂತೂ ಒಂದಿನ ನೋಡ್ತಾರೆ ಸರ್. ಅದು ಖಂಡಿತ ಹೌದು. ಬಿಗ್ ಬಾಸ್ ಒಳಗಡೆ ಹೋದ್ರೆ ಈ ತರದೊಂದು ವ್ಯಕ್ತಿತ್ವ ಇದೆ ಅನ್ನೋದಂತೂ ಸಮಥಿಂಗ್ ಜನಗಳಿಗೆ ಒಂದು ಬೇರೆ ತರದ್ದೇ ವ್ಯಕ್ತಿತ್ವ ಸಿಗುತ್ತೆ ಸರ್. ಖಂಡಿತ ನಾನು ಹೋದ್ರೆ ಮಾತ್ರ ಅದನ್ನಂತೂ ನಾನು ಹೇಳ್ತೀನಿ. ಅಂದ್ರೆ ನಾನು ಯಾವಾಗ್ಲೂ ಅಷ್ಟೇ ಸರ್, ನೇರವಾಗಿ ಮಾತಾಡ್ತೀನಿ. ಯಾವತ್ತು ಯಾರೇನ್ ಅನ್ಕೋತಾರೆ ಅಂದ್ರೆ ನಾನು ಯಾವಾಗ್ಲೂ ನೇರವಾಗಿ ಮಾತಾಡೋದು. ಯಾಕೆಂದ್ರೆ ಹಿಂದೆ ಮಾತಾಡೋದೊಂದು ಮುಂದೆ ಮಾತಾಡೋದು ಗೊತ್ತಿಲ್ಲ. ಅವ್ರದ್ದು ಏನೇ ವಿಷಯ ಬಂದ್ರು ಎದುರುಗಡೆನೆ ಮಾತಾಡ್ತೀನಿ, ಎದುರುಗಡೆನೆ ಫೇಸ್ ಮಾಡ್ತೀನಿ. ಆ ತರದೊಂದು ವ್ಯಕ್ತಿತ್ವ ನಂದು. ಖಂಡಿತ ಸರ್, ಬಿಗ್ ಬಾಸ್ ಬಂದ್ರೆ ಖಂಡಿತ ಹೋಗೋಣ. ಅದಕ್ಕಂತೂ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಆ ವೇದಿಕೆ ಬರೋದೇ ಅಪರೂಪ. ಆ ವೇದಿಕೆ ಬಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ ಸರ್, ಅದಂತೂ ಸರ್. ಸರ್, ಇನ್ನು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನಿಸ್ತದೆ ತಮಗೆ? ಕಾಂಪಿಟೇಷನ್ ಇದೆ. ನನಗೆ ನಮ್ಮ ಗೆಳೆಯ ತ್ರಿವಿಕ್ರಮ್ ಇರ್ತಾರೆ ಫೈನಲ್ಸ್ ಅಲ್ಲಿ, ಹನುಮಂತನೂ ಇರ್ತಾರೆ ಅನ್ನೋದಿದೆ. ಟಾಪ್ 5 ಅಲ್ಲಿ ಟಾಪ್ 5 ಅಲ್ಲಿ ನನಗೆ ರಜತ್ ಅವರು ಇರ್ತಾರೆ ಅಂತ ಅನ್ಸುತ್ತೆ, ಮಂಜಣ್ಣ ಇರ್ತಾರೆ ಅಂತ ನನಗೆ ಅನ್ಸುತ್ತೆ. ಅದಾದ್ಮೇಲೆ ಭವ್ಯಾನು ಇರ್ಬೋದು ಸರ್. ಇದು ನನಗೆ ಟಾಪ್ 5 ಇರ್ಬೋದು ಅಂತ ನನಗಿದೆ. ಟಾಪ್ 3 ಬಂದ್ರೆ ಸರ್? ಟಾಪ್ 3 ಅಂತ ಬಂದ್ರೆ ಸರ್ ನನಗೆ ಹನುಮಂತು, ಮತ್ತೆ ಯಾರು ತ್ರಿವಿಕ್ರಮ್, ಮತ್ತೆ ಭವ್ಯ. ಸರ್, ಇನ್ನು ಹನುಮಂತ್ ಅವ್ರ ಬಗ್ಗೆ ಒಂದು ಒಳ್ಳೆ ನಿಮ್ಗೆ ಹೋಪ್ ಇದೆ ಅಂತ ಕಾಣಿಸ್ತಾ ಇದೆ. ಏನ್ ಅನ್ಸುತ್ತೆ ಸರ್ ಹನುಮಂತ್ ಅವ್ರ ಬಗ್ಗೆ ನಿಮ್ಗೆ? ಸರ್, ಹನುಮಂತು ಅಂದ್ರೆ ತುಂಬಾ ಬ್ರಿಲಿಯಂಟ್, ತುಂಬಾ ಬುದ್ಧಿವಂತ. ಯಾಕಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಮಾಡ್ಕೊಂಡ್ ಬಂದಿರೋರಲ್ಲ, ತುಂಬಾ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡ್ ಬಂದಿರೋರು. ಅಂದ್ರೆ ಒಂದು ಗ್ರಾಮೀಣ ಪ್ರತಿಭೆ ಈ ಮಟ್ಟಕ್ಕೆ ಒಂದು ಸಿನಿಮಾಗೆ ಬಂದು ತುಂಬಾ ಇಂಪ್ರೂವ್ ಆಗಿರೋದು, ಅದು ತುಂಬಾ ಖುಷಿ ವಿಷಯ. ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ, ಆ ಖುಷಿ ಇದೆ. ಅಂದ್ರೆ ಎಲ್ರು ಬುದ್ಧಿವಂತರಾಗ್ಲೇಬೇಕು. ಎಲ್ಲಿಗೆ ಬಿಗ್ ಬಾಸ್ ಬಂದ್ರೆ ಎಲ್ರು ಬುದ್ಧಿವಂತರೆ, ಅದ್ರಾಗ ಇವ್ರೊಂದ್ ಸ್ವಲ್ಪ ತುಂಬಾ ಬ್ರಿಲಿಯಂಟ್ ಅಂತ ನಂಗೆ ಅನ್ಸುತ್ತೆ. ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಸರ್. ಆ ತರ ಆದ್ರೆ ನೀವು ಬುದ್ಧಿವಂತರು ಅಂತ ಹೇಳಿದ್ರಿ, ಒಳಗಡೆನೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬಂದಾಗ ಏನೋ ಅವ್ರ ಪೆದ್ದ, ಗಳಿಗೆಸಿದ್ದ, ದಡ್ಡ ಈ ರೀತಿ ಎಲ್ಲ ಮಾತಾಡಿದ್ರು ಒಳಗಡೆನೆ. ಆಕ್ಚುಲಿ ಆಮೇಲೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ನೀನು ಹೊರಗಡೆ ಹೇಳ್ಕೊಳ್ಳುವಂತೆ ದಡ್ಡ ಏನೋ ಅಲ್ಲಪ್ಪ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಮೆನ್ಷನ್ ಮಾಡಿದ್ರು. ಅವರು ನಿಜವಲ್ಲೂ ದಡ್ಡನ ಹೇಗೆ ಸರ್? ದಡ್ಡರಲ್ಲ ಸರ್, ದಡ್ಡರನ್ನ ಯಾರನ್ನೂ ಬಿಗ್ ಬಾಸ್ ಕಳ್ಸಲ್ಲ ಸರ್. ದಡ್ಡರು ಯಾರು ಸರ್ ಬಿಗ್ ಬಾಸ್ಗೆ ಹೋಗ್ತಾರೆ? ಬುದ್ಧಿವಂತರೇ ಬಿಗ್ ಬಾಸ್ ಹೋಗ್ತಾರೆ. ಯಾಕಂದ್ರೆ ಅವ್ರ ಮಾತುಗಾರಿಕೆಯಿಂದಾನೇ ಬಿಗ್ ಬಾಸ್ ಹೋಗ್ತಾರೆ ಅಲ್ವಾ? ಹಾಗಾಗಿ ನನಗೆ ಎಲ್ಲೂ ಸಹ ಹನುಮಂತ ಅವರು ದಡ್ಡರು ಅಂತ ನನಗನ್ಸಲ್ಲ. ತುಂಬಾ ಒಳ್ಳೆ ಪ್ಯಾಕೇಜ್ ಅವರು, ಅದಂತೂ ಸತ್ಯ. ಅವ್ರಿಗೆ ಯಾರ ಜೊತೆ ಹೆಂಗಿರ್ಬೇಕು, ಯಾವ ವಾರ ಹೆಂಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅವರಿಗೆ. ಹಾಗಾಗಿ ಒಂದೊಳ್ಳೆ ಕಂಟೆಸ್ಟೆಂಟ್ ಅವರು, ಒಂದೊಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅಂತಲ್ಲ, ಯಾವುದೇ ರಿಯಾಲಿಟಿ ಶೋಗೂ ಅವ್ರು ಒಳ್ಳೆ ಕಂಟೆಸ್ಟೆಂಟ್. ಓಕೆ ಸರ್, ಇನ್ನು ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತ ಅವರನ್ನ ರೇಗಿಸ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ನೀನು ಸ್ನಾನನೇ ಮಾಡಲ್ಲ, ವಾರಕ್ಕೊಂದ್ಸರಿ ಮಾಡ್ತೀಯಾ, ಸರಿ ಬಟ್ಟೆಗಳು ಚೇಂಜ್ ಮಾಡಲ್ಲ, ಈ ರೀತಿ ಎಲ್ಲ ಒಳಗಡೆ ಅವರೇ ಸ್ವಲ್ಪ ರೇಗಿಸ್ತಾ ಇದ್ರು. ಈಗ ಹೊರಗಡೆ ನಮ್ಗ್ ನೋಡೋರ್ಗೆ ಒಂದೊಂದ್ ತರ ಕಾಣಿಸುತ್ತೆ. ನಿಮ್ಗೆ ಏನ್ ಅನಿಸ್ತಾ ಇತ್ತು ಆ ಸಂದರ್ಭದಲ್ಲಿ? ಸರ್, ಒಂದು ಬೇಸಿಕ್ ನೇಚರ್ ಇರುತ್ತೆ ಸರ್. ಈಗ ನನಗೆ ದಿನ ಬೆಳಗ್ಗೆ ಹಿಂಗಿರ್ಬೇಕು ಅಂತ ಒಂದು ನೇಚರ್ ಇರುತ್ತಲ್ವಾ ಸರ್, ಅದು ಅವ್ರ ವ್ಯಕ್ತಿತ್ವ ಪಾಪ. ಅಂದ್ರೆ ಅದು ಬೆಳಕು ಬಂದಿರೋದು. ನಾವು ಹಳ್ಳಿ ಜನಗಳಾಗಿರೋದ್ರಿಂದ ನಾನು ಒಂಥರ ಇರ್ತೀನಿ, ಇನ್ನೊಬ್ರು ಒಂಥರ ಇರ್ತಾರೆ. ಅವ್ರಿಗೆ ಆ ನೇಚರ್ ಅಲ್ಲಿ ಬೆಳೆದಿರೋದ್ರಿಂದ ಅದು ಕಾಮನ್ ಅನ್ಸುತ್ತೆ ಸರ್. ಕೆಲವ್ರು ಇರ್ತಾರೆ ಆ ತರ. ಅದನ್ನ ಡ್ರಾಮಾ ಅಂತ ನಾನು ಅನ್ನಲ್ಲ.
ಆ ತರದ ನೇಚರ್ ಇಂದ ಬೆಳೆದವರು ಇರ್ತಾರೆ. ಹಂಗಾಗಿ ಅದೇನಂತ ನನ್ಗೇನಂತ ಸರ್ಪ್ರೈಸ್ ಅಂತ ಅನ್ಸಿಲ್ಲ ಆ ತರ ವಿಷಯ. ಓಕೆ. ಆಮೇಲೆ ಕಿಚ್ಚ ಸುದೀಪ್ ಅವರು ಬಟ್ಟೆನೂ ಕೂಡ ಕೊಟ್ಟು ಕಳ್ಸಿದ್ರು. ಅವರು ನಾನು ಬರೀ 10 ಜೊತೆ ಮಾತ್ರ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವ್ರು ಕೊಟ್ಟು ಕಳ್ಸಿದ್ರು. ಆ ಒಂದು ಸಂದರ್ಭ ನಿಮ್ಗೆ ಏನ್ ಅನಿಸ್ತು ಸರ್? ಖಂಡಿತ ಅಣ್ಣ ಇವತ್ತಲ್ಲ ಸರ್, ಇದು ಗೊತ್ತಿದ್ದು ಮಾಡೋ ವಿಷಯಗಳು ಕೆಲವು, ಗೊತ್ತಿಲ್ಲದೆ ಮಾಡಿರುವಷ್ಟು ವಿಷಯಗಳು ಅದು ಅಳತೆಗೂ ಮೀರದಷ್ಟು. ಅಂದ್ರೆ ಜನಗಳಿಗೆ ಕಾಣೋದು ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ಸುದೀಪಣ್ಣನ ಬಗ್ಗೆ. ಆದ್ರೆ ಕಾಣದಿರಂತ ಒಂದಷ್ಟು ವಿಷಯಗಳು ದೊಡ್ಡ ಮಟ್ಟದಲ್ಲಿದೆ. ಆದ್ರೆ ಅವರು ಇದು ಚಿಕ್ಕ ವಿಷಯ ಸರ್, ಅಂದ್ರೆ ನನಗ್ ಗೊತ್ತಿರೋ ತರ ಈ ತರ ಅವ್ರಿಗೆ ಯಾರೇ ಇಷ್ಟು ವಿಷಯ ಅಂತಲ್ಲ ಸರ್, ಇದು ನಮಗೆ ಆಗಿರ್ಬೋದು. ಆಸ್ ಎ ಕ್ರಿಕೆಟ್ ಏನಾರ ಈಗ ಒಂದು ಏನೇ ವಿಷಯ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಬ್ಯಾಟ್ಗಳಿಲ್ಲ ಅಂದ್ರೆ ಬ್ಯಾಟ್ಗಳು ಕೊಡ್ತಾರೆ, ಮತ್ತೆ ಏನೇ ವಿಷಯಗಳು ಬಂದ್ರು ಸರ್ ಆ ತರ ಅದೇನಿಲ್ಲ ಸರ್. ತುಂಬಾ ಫ್ರೆಂಡ್ಲಿ ಇದಾರೆ, ಅವ್ರು ಇಷ್ಟ ಬಂದ್ರೆ ಕೊಟ್ಕೊಂತಾರೆ.